ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ ಅಗ್ರಿ9 ನ್ಯೂಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ರೈತರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ ರೈತರ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 21 ನವಂಬರ್ 2024 ಗುರುವಾರದಂದು ತರಕಾರಿ ದರಗಳು APMC ಮಾರುಕಟ್ಟೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ ರೈತರ. ಸೊ ಫ್ರೆಂಡ್ಸ್, ಇವು ತರಕಾರಿ ದರಗಳು ಬಂದು DNS ಮಂಡಿಯವರದಾಗಿರುತ್ತೆ. ಸೊ ರೈತರೆ, ನಿನ್ನೆಗಿಂತ ಇವತ್ತು ಸ್ವಲ್ಪ ತರಕಾರಿ ದರಗಳು ಕಡಿಮೆ ಆಗಿದೆ. ಸೊ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ. ವೈಟ್ ಬೀನ್ಸ್ 30 ರಿಂದ 40 ರೂಪಾಯಿ kg, ಪೆನ್ಸಿಲ್ ಬೀನ್ಸ್ 30 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 45 ರೂಪಾಯಿ kg, ಮೆಣಸಿನಕಾಯಿ 20 ರಿಂದ 25 ರೂಪಾಯಿ kg, ಮುಲ್ಲಂಗಿ 10 ರಿಂದ 15 ರೂಪಾಯಿ kg, ಕಾಲಿಫ್ಲವರ್ 30 kg ಮೂಟೆ ಬಂದು 300 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 400 ರೂಪಾಯಿ, ಕ್ಯಾಬೇಜ್ 50 kg ಮೂಟೆ ಬಂದು 600 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 700 ರೂಪಾಯಿ, ಹಾಗಲಕಾಯಿ ದೊಡ್ಡ ಹಾಗಲಕಾಯಿ 15 ರಿಂದ 20 ರೂಪಾಯಿ kg, ಚಿಕ್ಕ ಹಾಗಲಕಾಯಿ 25 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 35 ರೂಪಾಯಿ kg, ಹೀರೆಕಾಯಿ 25 ರಿಂದ 30 ರೂಪಾಯಿ kg, ಸೋರೆಕಾಯಿ 20 ರಿಂದ 25 ರೂಪಾಯಿ kg ಫಸ್ಟ್ ಕ್ವಾಲಿಟಿ ಇರೋದು, ಸೌತೆಕಾಯಿ 20 kg ಮೂಟೆ ಬಂದು 150 ರಿಂದ 200 ರೂಪಾಯಿ, ಬದನೆಕಾಯಿ 15 ರಿಂದ 20 ರೂಪಾಯಿ kg. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಎಲ್ಲ ರೈತರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಡೆಕಾಯಿ 20 ರಿಂದ 25 ರೂಪಾಯಿ kg, ಕ್ಯಾಪ್ಸಿಕಮ್ 20 ರಿಂದ 30 ರೂಪಾಯಿ kg. ನಿನ್ನೆಗಿಂತ ಇವತ್ತು ಕ್ಯಾಪ್ಸಿಕಮ್ ಕಡಿಮೆ ಆಗಿದೆ. ಬಜ್ಜಿ ಮೆಣಸಿನಕಾಯಿ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 30 ರೂಪಾಯಿ kg, ಪಡವಲಕಾಯಿ 15 ರಿಂದ 20 ರೂಪಾಯಿ kg, ಸ್ವೀಟ್ ಕಾರ್ನ್ 10 ರಿಂದ 12 ರೂಪಾಯಿ kg, ಕುಂಬಳಕಾಯಿ 8 ರಿಂದ 10 ರೂಪಾಯಿ kg, ಇಂಗ್ಲೀಷ್ ಕುಕುಂಬರ್ 15 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 20 ರೂಪಾಯಿ kg. ಸೊ ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು DNS ಮಂಡಿ APMC ಮಾರುಕಟ್ಟೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಫ್ರೆಂಡ್ಸ್, ನೆನೆಗಿಂತ ಇವತ್ತು ಸ್ವಲ್ಪ ತರಕಾರಿ ದರಗಳು ಕಡಿಮೆನೂ ಆಗಿದೆ, ಜಾಸ್ತಿನೂ ಆಗಿದೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ. ಸೊ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.